ಮೊಬೈಲ್ ಬಳಸೋ ಹೆಣ್ಣು ಮಕ್ಕಳಿರುವ ಪೋಷಕರೇ ಎಚ್ಚರ ಎಚ್ಚರ, ಬಹಳ ಎಚ್ಚರವಾಗಿರಬೇಕು ನೀವು. ಮೊಬೈಲ್ ಚಾಟಿಂಗ್, ಡೇಟಿಂಗ್, ಸೆಕ್ಸ್, ಗರ್ಭಧಾರಣೆ ಎಂತ ಕತೆ ಗೊತ್ತಾ ಇದು? ನೀವು ನೋಡಲೇಬೇಕಾದಂತ ಸುದ್ದಿ. ಮೊಬೈಲ್ ಉಪಯೋಗವಾಗ್ತಿದ್ಯಾ ದುರುಪಯೋಗವಾಗ್ತಿದ್ಯಾ ಅಂತ ಗಮನಿಸಿದ್ದೀರಾ ನೀವು ಯಾವತ್ತಾದ್ರೂ? ನಿಮ್ಮ ಮಗಳು ಮೊಬೈಲ್ ನಲ್ಲಿ ಏನು ನೋಡ್ತಿದ್ದಾಳೆ ಅಂತ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ನೋಡ್ಬೇಕಾಗುತ್ತೆ. ಯಾಕಂದ್ರೆ 45,000 ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳೇ ಗರ್ಭಧಾರಣೆ ಆಗಿದ್ದಾರೆ. ಬನ್ನಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾನು. ಗಮನಿಸಬಹುದು ಈ ಮೊಬೈಲ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ, ಯಾವಾಗ ನೋಡಿದ್ರು ಮೊಬೈಲ್ ನಲ್ಲೇ ಬಿಸಿ ಇರ್ತಾರೆ ಹೆಣ್ಣು ಮಕ್ಕಳು. ಮೊಬೈಲ್ ನಲ್ಲಿ ಏನ್ ನೋಡ್ತಾ ಇದ್ದಾರೆ, ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಯಾವತ್ತಾದ್ರೂ ಪೋಷಕರು ಹೋಗಿ ತೆಗೆದು ನೋಡಿದ್ದೀರಾ? ಹಿಸ್ಟರಿ ಚೆಕ್ ಮಾಡಿದ್ದೀರಾ? ದಯವಿಟ್ಟು ಮಾಡಬೇಕು. ನಿಮ್ಮ ಮಕ್ಕಳ ಮೇಲೆ ನೀವು ಗಮನವನ್ನ ವಹಿಸಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ದಾರಿ ತಪ್ಪೋದು ಗ್ಯಾರಂಟಿ. ಅಂತಹ ಒಂದು ವರದಿಯನ್ನ ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಒಟ್ಟು 45,000ಕ್ಕೂ ಅಧಿಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳೇ ಗರ್ಭಧಾರಣೆ ಆಗಿರುವಂತದ್ದು. ನಾವು ಹೇಳ್ತಿಲ್ಲ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗೇಶ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಮಕ್ಕಳ ಹಕ್ಕುಗಳ ಆಯೋಗದಿಂದ ಆಘಾತಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಸೊ ಹಾಗಾಗಿ ಇಲ್ಲಿ 45,000 ಚಿಕ್ಕ ವಯಸ್ಸಿನ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳೇ ಇಲ್ಲಿ ಗರ್ಭಧಾರಣೆ ಆಗ್ತಿದ್ದಾರೆ. ಕಾರಣ ಮೊಬೈಲ್ ನಲ್ಲಿ ಬರುವಂತದ್ದು ಯಾವ್ದಾವುದೋ ವಿಡಿಯೋಗಳನ್ನ ನೋಡುವಂತದ್ದು, ಯಾವ್ದಾವುದೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡುವಂತದ್ದು, ಅಲ್ಲಿ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಮುಖಾಂತರ ತೋರಿಸುವ. Download ShareChat.